ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ನಾನಿವತ್ತು ಮೇಕೆ ಮಟನ್ ಸಾಂಬಾರು ಮಾಡೋದನ್ನು ತೋರಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಈಗ ಏನೇನು ಹಾಕೋದಂತ ತೋರಿಸ್ತೀನಿ. ನಾನಿಲ್ಲಿ 1.5 kg ಮೇಕೆ ಮಟನ್ಗೆ 1.5 ಈರುಳ್ಳಿನ ತಗೊಂಡಿದ್ದೀನಿ. ಒಂದು 2 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕಿದ್ದೀನಿ. ಮತ್ತು 1.5 ಇಂಚಾಗಷ್ಟು ಶುಂಠಿನ ಹಾಕಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಒಲೆ ಮೇಲೆ ಇಟ್ಟು ಸ್ವಲ್ಪ ಬಾಡಿಸ್ಕೊಳೋಣ, ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು 2 ಸ್ಪೂನಾಗಷ್ಟು ಎಣ್ಣೆನ ಹಾಕಿ ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಹಳ್ಳಿ ಕಡೆ ಮಾಡುವಂಥ ಸಾಂಬಾರು ತುಂಬ ಟೇಸ್ಟ್ ಇರುತ್ತೆ, ತುಂಬ ರುಚಿಕರವಾಗಿರುತ್ತೆ, ಒಳ್ಳೆ ಹೆಲ್ತಿ ಕೂಡ. ಮತ್ತು ಕುರಿ ಮಟನ್ಗಿಂತ ಮೇಕೆ ಮಟನ್ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಯಾಕಂದರೆ ಕುರಿ ಮಟನ್ನಲ್ಲಿ ತುಂಬ ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ, ಮೇಕೆಯಲ್ಲಿ ಅಷ್ಟೊಂದು ಕೊಬ್ಬಿನಾಂಶನೇ ಇರಲ್ಲ. ಆದ್ದರಿಂದ ಮೇಕೆ ಮಟನ್ ತಿನ್ನೋದು ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು ಅಷ್ಟೇ. ನೋಡಿ, ಈಗ ಇದನ್ನು ಸ್ವಲ್ಪ ಒಂದು 5 ನಿಮಿಷ ಕಾಲ ಈ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಸರಿಯಾಗಿ ಏನೇನು ಹಾಕಬೇಕು ಅಂತ ಗೊತ್ತಾಗೋದಿಲ್ಲ. ಅದರಿಂದ ವಿಡಿಯೋನ ಮಾತ್ರ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಳ್ಳಿ ಕಡೆ ಮಾಡೋ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ನಾನಿಲ್ಲಿ ಒಂದು ಬೌಲಾಗಷ್ಟು ಹಸಿ ಕೊಬ್ಬರಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸೇರಿಸ್ತಾಯಿದ್ದೀನಿ. ಸ್ವಲ್ಪ ಗೋಳಿಸ್ಕೊಬೇಕಾಗ್ತದೆ ಮತ್ತು ಸ್ವಲ್ಪ ಹಾಗೆ ಹಾಕಬೇಕಾಗ್ತದೆ. ಇಲ್ಲಿ ಒಂದು 2 ಇಂಚಾಗಷ್ಟು ಚಕ್ಕೆ, ಲವಂಗ ಎಲ್ಲ ಸೇರಿಸಿದ್ದೀನಿ. ಚಕ್ಕೆ ಒಂದು 2 ಇಂಚಷ್ಟು ಚಕ್ಕೆ ಸೇರಿಸಿದ್ದೀನಿ. ಒಂದು 7ರಿಂದ 8 ಲವಂಗ ಸೇರಿಸಿದ್ದೀನಿ. 1 ಸ್ಪೂನ್ ಅರಿಶಿನ ಪೌಡರ್ ಹಾಕಿದ್ದೀನಿ. ಒಂದು 8ರಿಂದ 9 ಕಾಳುಮೆಣಸು ಹಾಕಿದ್ದೀನಿ. ಹಾಕಿ ನಂತರ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಅಂದರೆ ಮೆಣಸಿನ ಪೌಡರ್ ಅಂತೀವಿ, ಅದನ್ನು ಒಂದು 2 ಸ್ಪೂನಾಗಷ್ಟು ಸೇರಿಸ್ತೀನಿ. ಇದು ನಮ್ಮ ಮನೆಯಲ್ಲೇ ಮಾಡಿರೋದ್ರಿಂದ ತುಂಬ ಖಾರ ಇದೆ, ಅದರಿಂದ 2 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಖಾರ ನೋಡಿಕೊಂಡು ಬಳಸ್ಕೊಳ್ಳಿ. ಈಗ ಒಂದು 2 ಸ್ಪೂನಾಗಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ. ಧನಿಯಾ ಪೌಡರ್ ಅಷ್ಟೇ ನಮ್ಮ ಮನೆಯಲ್ಲೇ ಮಾಡಿದ್ದು, ತುಂಬ ಟೇಸ್ಟಿಯಾಗಿರುತ್ತೆ. ಅದರಿಂದ ಕಡಿಮೆನೇ ಹಾಕಿದ್ದೀನಿ, ಜಾಸ್ತಿ ಏನು ಹಾಕಿಲ್ಲ ನಾನು. ಸ್ವಲ್ಪ ಪುಟಾಣಿನ ಹಾಕ್ತಾಯಿದ್ದೀನಿ, ಅಂದರೆ ಕಡಲೆಪಪ್ಪು ಸೇರಿಸ್ತಾಯಿದ್ದೀನಿ. ಕಡಲೆಪಪ್ಪು ಸೇರಿಸೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಂದನೂ ಬರುತ್ತೆ, ತಿಳಿವಿರಲ್ಲ. ನೋಡಿ, ಈಗ ಇದನ್ನು ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಇದಕ್ಕೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಮೇಕೆ ಮಟನ್ ಯಾರಿಗೆಲ್ಲ ಮಾಡೋಕ್ಕೆ ಬರಲ್ವೋ ಈ ಥರ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಳ್ಳಿಯಲ್ಲಿ ಯಾವ ರೀತಿ ಮಾಡಿರ್ತಾರೋ ಅದೇ ಥರನೇ ಇರುತ್ತೆ. ನೋಡಿ, ಇದು ಗುಡ್ಡೆ ಮಾಂಸ ಅಂತೀರಿ ನಾವು, ಗುಡ್ಡೆ ಮಾಂಸ ತಗೊಂಡಿರೋದು ಮೇಕೆದು. ನೋಡಿ, ಇದನ್ನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ನ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಒಂದು 2 ಸ್ಪೂನು ಎಣ್ಣೆನ ಹಾಕಿ ಇದಕ್ಕೆ ಒಂದು ಅರ್ಧ ಸ್ಪೂನಾಗಷ್ಟು ಸಾಸಿವೆನ ಸೇರಿಸ್ತಾಯಿದ್ದೀನಿ. ಸಾಸಿವೆ ಚಿಟಪಟ ಅಂತ ಚಿಡಿಲಿ. ಈಗ ಇದಕ್ಕೆ ಒಂದು 5ರಿಂದ 6 ಕರಿಬೇವಿನ ಎಲೆಗಳನ್ನು ಹಾಕ್ತಾಯಿದ್ದೀನಿ. ಕೆಲವರೆಲ್ಲ ಮಟನ್ಗೆ ಈ ಥರ ಒಗ್ಗರಣೆ ಮಾಡಲ್ಲ, ಆದರೆ ಈ ಥರ ಮಾಡಿ ನೋಡಿ. ಹಳ್ಳಿ ಕಡೆ ಎಲ್ಲ ನಾವು ಇದೇ ಥರ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಈಗ ತೊಳೆದಿರುವಂತಹ ಮಟನ್ನ ಇದಕ್ಕೆ ಸೇರಿಸಿ ಇದನ್ನು ಚೆನ್ನಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಫ್ರೈ ಆಗಲಿ. ನಂತರ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ತಾಯಿದ್ದೀನಿ. ಇದನ್ನು ಮಸಾಲೆನ ಸೇರಿಸಿ ಸ್ವಲ್ಪ ಇದಕ್ಕೆ ನಾವು ಹೆಸ್ರು ಕಾಳನ್ನು ಹಾಕ್ತಾಯಿದ್ದೀನಿ. ಹೆಸ್ರು ಕಾಳು ಹಾಕೋದ್ರಿಂದ ಸಾರು ತುಂಬಾ ಚೆನ್ನಾಗಿರುತ್ತೆ, ತಂಪು ಅಷ್ಟೇ ಬಾಡಿಗೆ. ಅದರಿಂದ ಹೆಸ್ರು ಕಾಳು ಸೇರಿಸಿದ್ರೆ ಒಂದು ಸರಿ ಹೆಸ್ರು ಕಾಳು ಹಾಕಿ ನೋಡಿ. ಮಟನ್ನು ಚಿಕನ್ನು ಅಷ್ಟೇ, ಯಾವುದಕ್ಕೆ ಆಗಲಿ ಮಟನ್ ನಾನ್ ವೆಜ್ ಮಾಡಬೇಕಾದ್ರೆ ಹೆಸ್ರು ಕಾಳು ಅಥವಾ ಹೆಸ್ರು ಬೇಳೆ ಸೇರಿಸಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಸಾಂಬಾರು. ಮತ್ತು ಇದಕ್ಕೆ ರುಚಿಗೆ ಆಗೋಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ನೀರನ್ನು ನೋಡಿಕೊಂಡು ಹಾಕೊಬೇಕಾಗುತ್ತೆ. ಅದು ಕೆಲವು ಮಟನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಮಟನ್ನು ಎಳೆ ಮಟನ್ ಆದರೆ ನೀರು ಕಡಿಮೆ ಹಾಕಬೇಕಾಗುತ್ತೆ. ಮಟನ್ ಏನಾದರೂ ಬಲ್ತಿದ್ರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಬೇಕಾಗ್ತದೆ, ಯಾಕಂದರೆ ಅದು ಜಾಸ್ತಿ ವಿಸಿಲ್ ಬರಿಸ್ಬೇಕಾಗುತ್ತೆ. ಆಗ ನೀರು ಕಡಿಮೆ ಹಾಕ್ಬಿಟ್ರೆ ಮಟನ್ನೆಲ್ಲ ಸೀದೋಗುತ್ತೆ. ನೋಡಿ, ಈಗ ಇದು ಆಲ್ರೆಡಿ ರೆಡಿ ಆಗಿದೆ. ನೋಡಿ, ಚೆನ್ನಾಗಿ ಎಲ್ಲನೂ ಬೆಂದಿದೆ, ಮಟನ್ನು ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ಮೆಲ್ಲು ಅಷ್ಟೇ ಗುಮ್ಮಂತ ಬರುತ್ತೆ. ನೋಡಿ, ಇದನ್ನು ಮುದ್ದೆಗೆ, ಚಪಾತಿಗೆ, ರೈಸ್ಗೆ ಎಲ್ಲಕ್ಕೂ ಬಳಸ್ಬೋದು ಈ ಥರ ಮಾಡಿದ್ರೆ. ನೋಡಿ ಯಾವ ಥರ ಕಾಣ್ತಿದೆ ಅಂತ, ಗುಡ್ಡೆ ಮಟನ್ನಿಂದ ಮಾಡಿರೋದು. ತುಂಬಾ ಟೇಸ್ಟಿಯಾಗಿರುತ್ತದೆ, ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು ಇದು. ನೋಡಿ ಯಾವ ಥರ ಕಾಣ್ತಾಯಿದೆ.
ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ಯಾರೆಲ್ಲ ದಯವಿಟ್ಟು ವಿಡಿಯೋನ ಇಷ್ಟೊತ್ತು ನಾನು ನೋಡಿದಿರೋ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು, ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಕಮೆಂಟ್ ಹಾಕಿ, ಲೈಕ್ ಮಾಡೋದನ್ನು ಮರಿಬೇಡಿ.